ಮ್ಯಾಮ್ FA3 ಟೆಸ್ಟ್ ಮುಗ್ದೋಯ್ತು ನಂದು FA3 ಟೆಸ್ಟ್ ಅಕ್ಟೋಬರಲ್ಲಿತ್ತು, ನೀವು ನೋಡಿದ್ರೆ ನವೆಂಬರಲ್ಲಿ ವಿಡಿಯೋ ಮಾಡ್ತಿದ್ದೀರಾ ಅಂತ ಎಲ್ಲ ಕಾಮೆಂಟ್ಸ್ ಬರಬಾರ್ದು. ಯಾಕಂದರೆ ಈ ಟಿಪ್ಸ್ ನಾನು ಏನು ಹೇಳಕ್ಕೆ ಹೋಗ್ತಿದ್ದೀನಿ ಅಲ್ವಾ, ಲಾಸ್ಟ್ ಮಿನಿಟ್ ಸ್ಟಡಿ ಟಿಪ್ಸ್, ಇದು ನಿಮ್ಮ FA4ಗೂ ಅಪ್ಲಿಕೇಬಲ್ ಆಗುತ್ತೆ ಆ್ಯಂಡ್ ಈವನ್ ಬೋರ್ಡ್ ಎಕ್ಸಾಮ್ಸಿಗೂ ಅಪ್ಲಿಕೇಬಲ್ ಆಗುತ್ತೆ. ಆ್ಯಂಡ್ ಇದು ಕೇವಲ ಸೈನ್ಸಿನ ಟಿಪ್ಸ್ ಅಲ್ಲ, ನೀವು ಯಾವುದೇ ಸಬ್ಜೆಕ್ಟ್ಸಿಗೂ ಈ ಟಿಪ್ಸ್ನ ಅಳವಡಿಸ್ಕೋಬೋದು ಆಯಿತಾ. ಸೊ ಕೊನೆವರೆಗೂ ಗಮನ ಕೊಟ್ಟು ವಿಡಿಯೋನ ಲಾಸ್ಟ್ವರೆಗೂ ನೋಡಿ, ಯಾಕಂದರೆ ಈ ಕ್ಲಾಸ್ ನಮ್ಮ ಲಾಸ್ಟ್ ಮಿನಿಟ್ ಸ್ಟಡಿ ಟಿಪ್ಸಿನ ಕ್ಲಾಸ್ ಏನು ನಡೆಸ್ತಿದ್ದೀವಿ ನಾವು, ಇದು ತುಂಬ ಶಾರ್ಟ್ ಆಗಿರುತ್ತೆ ವಿಡಿಯೋ. ಆ್ಯಂಡ್ ನಿಮಗೆ ಲಾಸ್ಟಲ್ಲಿ ವಿಡಿಯೋ ಕೂಡ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಬಟನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ವ್ಯಾಲ್ಯೂ ಕೊಟ್ಟಿದೆ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆಯಿತಾ ಮಕ್ಕಳೇ. ಸೊ ನನ್ನ ಹೆಸರು ಹರ್ಷಿತಾ SS, ನಾನು ನಿಮ್ಮ ಪರೀಕ್ಷೆ ಚಾನಲಲ್ಲಿ ಕೆಮಿಸ್ಟ್ರಿ ಹಾಗೂ ಬಯಾಲಜಿನ ಹೇಳ್ಕೊಡ್ತೀನಿ. ಓಕೆ, ಸೊ ನೋಡೋಣ ನಾವು ಲಾಸ್ಟ್ ಮಿನಿಟಲ್ಲಿ ಯಾವ ರೀತಿಯ ಸ್ಟಡಿ ಟಿಪ್ಸ್ನ ನೀವು ನೋಡ್ಕೋಬೇಕು ಅಂತ ಆಯಿತಾ. ಫಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ನಾನು ಹೇಳ್ಬಿಡ್ತೀನಿ, ಏನು ಲಾಸ್ಟ್ ಮಿನಿಟಲ್ಲಿ ಒಂದು ಥಿಂಗ್ ನೀವೇನು ಮಾಡ್ತಿರೋ ಇಲ್ವೋ ಒಂದು ಥಿಂಗ್ನ ಅವಾಯ್ಡ್ ಮಾಡಬೇಕು. ವಾಟ್ ಇಸ್ ದ್ಯಾಟ್? ಇಟ್ ಇಸ್ ಪ್ಯಾನಿಕ್ ಆಯಿತಾ. ಲಾಸ್ಟ್ ಮಿನಿಟಲ್ಲಿ ಅಯ್ಯೋ ಏನು ಓದಿಲ್ಲ, ಅಯ್ಯೋ ನಾನು ಎಷ್ಟು ಟೈಮ್ ಇತ್ತು, ಟೈಮ್ ವೇಸ್ಟ್ ಮಾಡಿಬಿಟ್ಟೆ, ಈಗೇನು ಮಾಡಲಿ ಆ ಪ್ಯಾನಿಕ್ನ ಬಿಟ್ಬಿಡಬೇಕು. ನೀವು ಎಕ್ಸಾಮ್ಗೆ ಕಾಲಿಡುವಂಥ ಒಂದು 2-10 ನಿಮಿಷ ಮುಂಚೆ ನೀವೇನಾದರೂ ಆ ಸ್ಟ್ರೆಸ್ ಮೋಡಿಗೆ ಹೋಗ್ಬಿಟ್ರೆ ಏನು ಓದಿರ್ತೀರ ಅಲ್ವಾ ಅದು ಕೂಡ ನೆನಪು ಬರಲ್ಲ. ಓಕೆನಾ? ಯಾಕೆ? ಬಿಕಾಸ್ ನಾನು ಏನಕ್ಕೆ ಪ್ಯಾನಿಕ್ ಅವಾಯ್ಡ್ ಮಾಡಬೇಕು ಅಂತ ಹೇಳ್ತಿದ್ದೀನಿ ಅಂದರೆ, ಸ್ಟ್ರೆಸ್, ಸಮ್ ಅಮೌಂಟ್ ಆಫ್ ಪಾಸಿಟಿವ್ ಸ್ಟ್ರೆಸ್ ಏನಿದೆ ಅಂದರೆ ಧನಾತ್ಮಕ ಒತ್ತಡ ಏನಿದೆ ಅದು ದೇಹಕ್ಕೆ ಒಳ್ಳೆಯದು ಹಾಗೂ ನಮ್ಮ ಮೆದುಳಿಗೂ ಒಳ್ಳೆಯದು ಆಯಿತಾ. ಒಂದು ರೀತಿಯ ಸ್ಟ್ರೆಸ್ ಯಾವ ಥರ ಇರಬೇಕು? ಮೋಟಿವೇಶ್ನಲ್ ಆಗಿರಬೇಕು. ನಮ್ಗೆ ಏನಾದರೂ ಮಾಡೋಕ್ಕೆ ಅದು ಮೋಟಿವೇಶನ್ ಕೊಡಬೇಕು. ಆದರೆ ನಾವು ಮಾಡೋ ಕೆಲಸನೇ ಹಾಳು ಮಾಡಿಬಿಟ್ರೆ ಸ್ಟ್ರೆಸ್ಸಿಗೆ ಯಾವುದೇ ರೀತಿಯ ಒಳ್ಳೆ ರೋಲ್ ಇರಲ್ಲ ಆಯಿತಾ ಮಕ್ಕಳೇ. ಆ್ಯಂಡ್ ನೀವು ಏನಕ್ಕೆ ಸ್ಟ್ರೆಸ್ ಮಾಡ್ಕೋಬಾರ್ದು ಮೇಜರ್ಲಿ ಅಂದರೆ, ನೀವು ಓದಿದ್ದೀರಾ, ಓದಿಲ್ವಾ, ಪ್ರಿಪೇರ್ ಆಗಿಲ್ವಾ, ದಿನ ಆಗಲೂ ಸ್ಕೂಲ್ಗೆ ಹೋಗಿ ಕೂತ್ಕೋತಿದ್ರಿ ತಾನೆ, ಸ್ಕೂಲಲ್ಲಿ ಕೇಳಿಸ್ಕೋತಿದ್ರಿ ತಾನೆ, ಏನೋ ಒಂದು ನಾಲೆಜ್ ಅಟ್ಲೀಸ್ಟ್ ನಿಮ್ಮ ಹತ್ರ ಇರುತ್ತೆ ಆಯಿತಾ. ಸ್ಟ್ರೆಸ್ ಮಾಡ್ಕೊಂಡ್ಬಿಟ್ರೆ ಆ ನಾಲೆಜ್, ಆ ಬುದ್ಧಿ ಏನಿದೆ, ಆ ವಿಷಯಗಳು ನೀವೇನು ಕಲ್ತಿರ್ತೀರಾ ಅದು ಕೂಡ ತಲೆಯಿಂದ ಹೋಗ್ಬಿಡತ್ತೆ. ಸೊ ಲಾಸ್ಟ್ ಮಿನಿಟಲ್ಲಿ ಏನು ಮಾಡ್ತಿರೋ ಇಲ್ವೋ, ಮೇಕ್ ಶೋರ್ ಯು ಡೋಂಟ್ ಸ್ಟ್ರೆಸ್. ಅದಕ್ಕೆ ಏನು ಮಾಡ್ತೀರಾ ನೀವು, ಇದರ್ ಮೆಡಿಟೇಷನ್ ಮಾಡ್ಬೋದು, ಮೆಡಿಟೇಷನ್ ಗೊತ್ತಿದ್ರೆ, ಇಲ್ಲ ಅಂದರೆ ಇಟ್ಸ್ ಓಕೆ, ಡೀಪ್ ಬ್ರೀದಿಂಗ್ ಮಾಡ್ಬೋದು ಆಯಿತಾ ಮಕ್ಕಳೇ. ದಟ್ ಈಸ್ ಆಲ್ಸೋ ಎನಫ್. ಹೇಗೆ ಮಾಡ್ತೀರಾ ಡೀಪ್ ಬ್ರೀದಿಂಗ್ನ? ಒಂದು ಹ್ಯಾಂಡ್ನ ನಿಮ್ಮ ಚೆಸ್ಟ್ ಮೇಲೆ ಇಟ್ಕೊಳ್ಳಿ, ಅಂದರೆ ನಿಮ್ಮ ಎದೆ ಮೇಲೆ ಒಂದು ಕೈ ಇಟ್ಕೋಬೋದು, ಒಂದು ಹ್ಯಾಂಡ್ನ ನೀವು ನಿಮ್ಮ ಹೊಟ್ಟೆ ಮೇಲೆ ಇಟ್ಕೋಬೋದು ಆಯಿತಾ. ಆ್ಯಂಡ್ ಲಾಂಗ್ ಡೀಪ್ ಬ್ರೆತ್ಸ್, ಅಟ್ಲೀಸ್ಟ್ 4 ಸೆಕೆಂಡ್ಸ್ ಇನ್ಹೇಲ್ ಮಾಡಬೇಕು, ಅಂದರೆ 4 ಸೆಕೆಂಡ್ಗಳೇನಿದ್ದಾವೆ ಅವು ನಿಮ್ಮ ಉಸಿರನ್ನ ಒಳಗೆ ತೊಗೋಬೇಕು, 4 ಸೆಕೆಂಡ್ ಉಸಿರನ್ನ ಹೊರಗೆ ಬಿಡಬೇಕು ಆಯಿತಾ. 4 ಸೆಕೆಂಡ್ಸ್ ಎಕ್ಸೇಲ್, 4 ಸೆಕೆಂಡ್ಸ್ ಹೋಲ್ಡ್ ಮಾಡಿ ಮತ್ತೆ 4 ಸೆಕೆಂಡ್ಸ್ ಇನ್ಹೇಲ್ ಮಾಡಿ ಆಯಿತಾ. 4-4-4 ಆ ರೂಲ್ನ ನೆನ್ಪಿಟ್ಕೊಂಡು ಸಾಕು. 4-4-4 4 ಸೆಕೆಂಡ್ ಇನ್ಹೇಲ್ ಮಾಡ್ತೀರಾ, 4 ಸೆಕೆಂಡ್ ಹೋಲ್ಡ್ ಮಾಡ್ತೀರಾ, 4 ಸೆಕೆಂಡ್ ಎಕ್ಸೇಲ್ ಮಾಡ್ತೀರಾ, ಮತ್ತೆ ಹೋಲ್ಡ್ ಮಾಡ್ತೀರಾ. ಓಕೆನಾ? ಸೊ ಇದನ್ನು ಸ್ಕ್ವೇರ್ ಬ್ರೀದಿಂಗ್ ಅಂತೀವಿ. ಇದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಸ್ಟ್ರೆಸ್ ಏನಿದೆ ಅವ್ರು ಯಾವುದೇ ರೀತಿಯ ನೆಗೆಟಿವ್ ಎಮೋಷನ್ಸ್ ಏನಿದೆ ಬಾಡಿಯಿಂದ ಹೊರಗೆ ಹೋಗುತ್ತೆ. ಸೊ ಎಕ್ಸಾಮ್ ಹಾಲಿಗೆ ಸ್ಟೆಪ್ ಇನ್ ಮಾಡೋಕ್ಕಿಂತ ಮುಂಚೆ ಯು ಕ್ಯಾನ್ ಪ್ರಾಕ್ಟೀಸ್ ದಿಸ್ ಆಯಿತಾ. ಇದು ಬಿಟ್ಟರೆ ನೀವು ಅಕಾಡೆಮಿಕಲಿ ಯಾವ ರೀತಿಯ ಟಿಪ್ಸ್ನ ನೆನ್ಪಿಟ್ಕೋಬೋದು ಅಂದರೆ, ರಿವಿಷನ್ ಮಾಡಬೇಕಾದ್ರೆ, ಲಾಸ್ಟ್ ಮಿನಿಟ್ ಎಕ್ಸಾಮ್ ಒಳಗೆ ಹೋಗೋಕ್ಕಿಂತ ಮುಂಚೆ ರಿವಿಷನ್ ಮಾಡಬೇಕಾದ್ರೆ ಎನ್ಶೋರ್ ನೀವು ರಿವಿಷನ್ ನಿಮ್ಮ ನೋಟ್ಸಿಂದ ಮಾಡ್ತಿದ್ದೀರಾ. ಓಕೆ, ಆ ಮೂಮೆಂಟಲ್ಲಿ ನೀವು ಟೆಕ್ಸ್ಟ್ ಬುಕ್ನ ತೆಗಿಯೋಕ್ಕೆ ಹೋಗಬೇಡಿ, ಆದಷ್ಟು ಅವಾಯ್ಡ್ ಮಾಡಿ ಆಯಿತಾ. ನಿಮ್ಮ ನೋಟ್ಸ್ ಏನಿದೆ ಇದರಿಂದ ರಿವಿಷನ್ ಮಾಡಿ. ನೋಟ್ಸ್ ಅಂದರೆ ನೀವು ಕ್ಲೀನಾಗಿ ಒಳ್ಳೆ ಎಲ್ಲ ಬರೆದಿಟ್ಕೊಂಡು ಪಾಯಿಂಟ್ ವೈಸ್ ಅಲಂಕಾರ ಮಾಡಿರುವಂಥ ನೋಟ್ಸ್ ಅಲ್ಲ. ಇಟ್ಸ್ ಓಕೆ ಇಫ್ ಯು ಹ್ಯಾವ್ ಮೈಂಡ್ ಮ್ಯಾಪ್ಸ್ ಆಲ್ಸೋ. ಸುಮ್ಮನೆ ಓದ್ಕೋಬೇಕಾದ್ರೆ ಗೀಚ್ಕೊಳ್ಳಿ, ಏನಾದರೂ ನಿಮ್ಗೆ ಏನೇನು ಅರ್ಥ ಆಗ್ತಿದೆ ಅದನ್ನು ಗೀಚ್ ಅಂದರೆ ಸ್ವಲ್ಪ ಕ್ಲೀನ್ ಹ್ಯಾಂಡ್ ರೈಟಿಂಗಲ್ಲಿ ಬರ್ಕೊಳ್ಳಿ. ಲೈಫ್ ಪ್ರಾಸೆಸಸ್ ಓದಬೇಕಾದ್ರೆ ಆರ್ ಲೆಟ್ಸ್ ಸೇ ಹೌ ಡು ಆರ್ಗ್ಯಾನಿಸಮ್ಸ್ ರಿಪ್ರೊಡ್ಯೂಸ್ ಓದ್ತಿರ್ತಾರೆ ಆಯಿತಾ. ಆಗ ಸುಮ್ಮನೆ ಬರ್ಕೊಳ್ಳಿ ಹೀಗೆ, ಏಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಹೆಡ್ಡಿಂಗ್ ಬರ್ಕೊಂಡು ಅದರಡಿಗೆ ಟೈಪ್ಸ್ ಆಫ್ ಏಸೆಕ್ಷುವಲ್ ರಿಪ್ರೊಡಕ್ಷನ್, ಇಲ್ಲಿ ಬೈನರಿ ಫಿಷನ್ ಬರ್ಕೋತೀರಾ. ಬೈನರಿ ಫಿಷನಲ್ಲಿ ಬೇರೆ 2 ಟೈಪ್ಸ್ ಇರುತ್ತೆ ಅಲ್ವಾ. ಅಮೀಬಾ ಮಾಡುವಂಥ ಬೈನರಿ ಫಿಷನ್ ಒಂದು, ಲೀಶ್ಮೇನಿಯಾ ಮಾಡುವಂಥ ಬೈನರಿ ಫಿಷನ್ ಒಂದು, 2 ಟೈಪ್ಸ್ ಇರುತ್ತೆ. ಈ ರೀತಿ ಸುಮ್ಮನೆ ಇದು ಕ್ವಿಕ್ಕಾಗಿ ನೀವು ರಿವೈಸ್ ಮಾಡ್ಕೊಳ್ಳೋ ರೀತಿಯಲ್ಲಿ ಒಂದು ಕ್ವಿಕ್ ಆಗಿರುವಂಥ 1 ಪೇಜ್ ನೋಟ್ 2 ಪೇಜ್ ನೋಟ್ನ ಮಾಡ್ಕೊಂಡಿರ್ತೀರ ಅಲ್ವಾ. ಆ ನೋಟ್ಸ್ನ ನೀವು ಯುಟಿಲೈಸ್ ಮಾಡಿಕೊಂಡು ಓದಬೇಕು ಆಯಿತಾ ಮಕ್ಕಳೇ. ಟೆಕ್ಸ್ಟ್ ಬುಕ್ನ ಲಾಸ್ಟ್ ಮೂಮೆಂಟಲ್ಲಿ ತೆಗಿಯೋಕ್ಕೆ ಹೋಗಬೇಡಿ. ಓಕೆನಾ? ಅನ್ಲೆಸ್ ನೀವು ತುಂಬ ಪ್ರಿಪೇರ್ ಆಗಿಬಿಟ್ಟಿದ್ದೀರಾ, ಟೆಕ್ಸ್ಟ್ ಬುಕ್ ಓದಿದ್ರು ನನಗೆ ಪ್ಯಾನಿಕ್ ಆಗಲ್ಲ, ಆ ಸ್ಟೇಜಿಗೆ ಬರೋವರೆಗೂ ಡೋಂಟ್ ಓಪನ್ ಯುವರ್ ಟೆಕ್ಸ್ಟ್ ಬುಕ್ ರೈಟ್ ಬಿಫೋರ್ ಎಂಟರಿಂಗ್ ದ ಎಕ್ಸಾಮ್ ಹಾಲ್ ಆಯಿತಾ. ಕನ್ನಡದಲ್ಲಿ ಹೇಳಬೇಕಂದ್ರೆ, ನೀವು ಪರೀಕ್ಷೆ ಬರೀಲಿಕ್ಕೆ ರೂಮಿಗೆ ಏನು ಹೋಗ್ತಿರ್ತೀರ ಅಲ್ವಾ ಮಕ್ಕಳೇ, ಅದಕ್ಕಿಂತ ಮುಂಚೆ ನೀವು
ತಯಾರಿಸಿರುವಂತಹ ಟಿಪ್ಪಣಿಗಳೇನಿದ್ದಾವೆ ಟಿಪ್ಪಣಿಗಳಿಂದ ಓದ್ಕೋಬೇಕು. ಪಠ್ಯ ಪುಸ್ತಕನ ತೆಗೆದುಕೊಂಡು ಓದ್ಕೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ. ಟಿಪ್ಪಣಿಗಳನ್ನ ಹೇಗೆ ರಚಿಸಬೇಕು, ಓದಬೇಕಾದ್ರೆ ಟಿಪ್ಪಣಿಗಳನ್ನ ರಚಿಸಬೇಕು, ಅಥವಾ ಏನು ಪರೀಕ್ಷೆ ಕೊಟ್ಟಿರುವಂಥ ಟಿಪ್ಪಣಿಗಳನ್ನ ಕೂಡ ಬಳಸ್ಕೋಬಹುದು. ಆಯಿತಾ? ಯಾವ ರೀತಿ ನೀವು ಅಲೈಂಗಿಕ ಸಂತಾನೋತ್ಪತ್ತಿ ಓದ್ತಿದ್ದೀರಾ ಅಂದ್ಕೊಳ್ಳಿ. ಮೇಲೆ ಹೆಡ್ಡಿಂಗ್ ಆಗಿ ಅಲೈಂಗಿಕ ಸಂತಾನೋತ್ಪತ್ತಿ ಅಂತ ಕೊಡ್ತೀರಾ, ಅದರಡಿಗೆ ದ್ವಿವಿದಳನ ಕೊಡ್ತೀರಾ. ದ್ವಿವಿದಳನ 2 ರೀತಿಯಲ್ಲಿ ನಡೆಯುತ್ತೆ. ಹೆಡ್ಡಿಂಗ್ ಬರೆದ ಮೇಲೆ ಅಲೈಂಗಿಕ ಸಂತಾನೋತ್ಪತ್ತಿ ಬರೀತೀರಾ, ಅದರಡಿಗೆ ದ್ವಿವಿದಳನ ಬರೀತೀರಾ, ಅದು 2 ರೀತಿಯಲ್ಲಿ ನಡೆಯುತ್ತೆ. ಅಮೀಬಾಲಿ ಒಂದು ರೀತಿ ನಡೆಯುತ್ತೆ, ಲೀಶ್ಮೇನಿಯಾ ಅನ್ನೋ ಒಂದು ಜೀವಿಯಲ್ಲಿ ಒಂದು ರೀತಿ ನಡೆಯುತ್ತೆ. ಅದ್ರ ಕೆಳಗೆ ಬೀಜಕಗಳ ಉತ್ಪಾದನೆ, ಅದು ರೈಸೋಪಸ್ ಜೀವಿಯಲ್ಲಿ ನಡೆಯುತ್ತೆ. ಈ ರೀತಿ ಚಿಕ್ಕದಾಗಿ ಟಿಪ್ಪಣಿಗಳನ್ನ ಮಾಡ್ಕೋಬೇಕು. ಹಾಗೂ ಇದನ್ನ ಮಾತ್ರ ನೀವು ಎಕ್ಸಾಮಿಗೆ ಹೋಗೋ ಮುಂಚೆ, ಪರೀಕ್ಷೆಗೆ ಹೋಗೋ ಮುಂಚೆ ಬಳಸಬೇಕು. ಆಯ್ತಾ? ಓಕೆ, ನೆಕ್ಸ್ಟ್ ಏನಂತ ಇದೆ, ಪ್ರಾಕ್ಟಿಸ್ ಡಯಾಗ್ರಾಮ್ಸ್ ವೆಲ್. 12 to 15 ಮಾರ್ಕ್ಸ್ ಒಂದು ಅಂದಾಜು. ನಾವು 2019ರಿಂದ ಇದನ್ನು ನೋಡ್ಕೊಂಡು ಬಂದಿದ್ದೀವಿ, ಎಕ್ಸಾಮ್ ಪೇಪರ್ಸ್ನ ನೋಡ್ಕೊಂಡು ಬಂದಿದ್ದೀವಿ. ಸಿನ್ಸ್ 2019 ನಾವು ನೋಡಿರೋದ್ರಲ್ಲಿ ಒಂದು ಅಂದಾಜು 12ರಿಂದ 15 ಅಂಕಗಳೇನಿದೆ ನಿಮ್ಮ ರೇಖಾಚಿತ್ರಗಳಿಗೆ ಬರುತ್ತೆ. 12 to 15 ಮಾರ್ಕ್ಸ್ ಯೂಶಲಿ ಕಮ್ಸ್ ಫ್ರಮ್ ಯುವರ್ ಡಯಾಗ್ರಾಮ್ಸ್ ಇನ್ ಬೋರ್ಡ್ ಎಕ್ಸಾಮ್. ಆಯಿತಾ? ಇದು 12 to 15 ಮಾರ್ಕ್ಸ್ ನಿಮ್ಮ FA3 ಖಂಡಿತ ಇರೋದಿಲ್ಲ. ಬಟ್ FA3 ಕೂಡ ಡಯಾಗ್ರಾಮ್ಸ್ನ ಕೇಳ್ತಾರೆ. ಆಯಿತಾ? ಸೊ ಮೇಕ್ ಶ್ಯೂರ್ ಡಯಾಗ್ರಾಮ್ಸ್ ಏನಿದೆ ಎಕ್ಸಾಮ್ ಹಾಲಿಗೆ ಹೋಗೋಕ್ಕಿಂತ ಮುಂಚೆ ಒಂದ್ಸತಿ ಡಯಾಗ್ರಾಮ್ಸ್ನ ನೋಡ್ಕೊಳ್ಳಿ. ಹಾಗೂ ಲೇಬಲಿಂಗ್ಸ್ನ ನೋಡ್ಕೊಳ್ಳಿ. ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸಲ್ಲಿ ಸ್ಟೀಮಿನ ಆ್ಯಕ್ಷನ್ ಇರ್ಬೋದು, ಅಥವಾ ಹೌ ಡು ಆರ್ಗ್ಯಾನಿಸಮ್ಸ್ ರಿಪ್ರೊಡ್ಯೂಸಲ್ಲಿ ಪಾಲನ್ ಟ್ಯೂಬ್ ಫಾರ್ಮೇಷನ್ ಇರ್ಬೋದು. ಈ ರೀತಿಯ ಡಯಾಗ್ರಾಮ್ಸ್ ಆ್ಯಂಡ್ ಫಿಸಿಕ್ಸಲ್ಲಿ ಕೂಡ ಡಯಾಗ್ರಾಮ್ಸ್ ಇರುತ್ತೆ, ಲೈಟಲ್ಲಿ ಡೆಫಿನೆಟ್ಲಿ. ಸೊ ಅದನ್ನು ನೋಡಿಕೊಂಡು ಎಕ್ಸಾಮ್ ಹಾಲ್ಗೆ ಹೋಗಬೇಕು. ಬಿಕಾಸ್ ಶಾರ್ಟ್ ಮಾರ್ಕ್ಸ್ ಸಿಗುತ್ತೆ ಆಗ ನಿಮಗೆ. ಓಕೆ, ರೇಖಾಚಿತ್ರಗಳನ್ನ ನೀವು ಒಂದ್ಸತಿ ಪರೀಕ್ಷೆಗೆ ಹೋಗೋಕ್ಕಿಂತ ಮುಂಚೆ ಒಂದ್ಸತಿ ಮೆಲುಕು ಹಾಕಬೇಕು. ಗುರುತಿಸುವಿಕೆಗಳನ್ನ ಸರಿಯಾಗಿ ನೋಡಿಕೊಂಡು ಅಭ್ಯಾಸ ಮಾಡ್ಕೋಬೇಕು. ಓಕೆನಾ ಮಕ್ಕಳ? ನೆಕ್ಸ್ಟ್, ಎಸ್, ಇದು ಲಾಸ್ಟ್ ಮಿನಿಟ್ ಅಂತ ಹೇಳಲಿಕ್ಕಾಗಲ್ಲ, ಬಟ್ ನೀವು ಪ್ರಿಪೇರ್ ಆಗಬೇಕಾದ್ರೆ ಇಟ್ಸ್ ಅ ವೇ ಆಫ್ ಲರ್ನಿಂಗ್. ಆಯಿತಾ? ಏನಿದು, ಸ್ಟಿಕ್ಕಿ ನೋಟ್ ಆರ್ ಪೀಸ್ ಆಫ್ ಪೇಪರ್ ಮೇಲೆ ಫಾರ್ಮುಲಾಸ್ ಹಾಗೂ ಇಕ್ವೇಷನ್ಸ್ನ ಬರ್ಕೊಂಡು ನೀವು ನಿಮ್ಮ ಕಬೋರ್ಡ್ ಮೇಲೆ ಆಗಿರ್ಬೋದು, ಬಾತ್ರೂಮ್ ಮಿರರ್ ಮೇಲೆ ಆಗಿರ್ಬೋದು, ಅಥವಾ ನೀವು ಜಾಸ್ತಿ ಸತಿ ಓಡಾಡೋ ಗೋಡೆಗಳಿರುತ್ತೆ ಅಲ್ವಾ, ಅದ್ರ ಮೇಲೆ ಹಾಕ್ಬಿಡ್ಬೇಕು. ಆಯಿತಾ ಮಕ್ಕಳೇ? ಅಂದರೆ ಮೇ ಬಿ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸಲ್ಲಿ ಮೆಟಲ್ ಪ್ಲಸ್ ಆಸಿಡ್ ಗಿವ್ಸ್ ಸಾಲ್ಟ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್. ಇದು ಒಂದು ಇಕ್ವೇಷನ್. ಈ ರೀತಿ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸಲ್ಲಿ ಎಷ್ಟೊಂದು ಇಕ್ವೇಷನ್ ಇರುತ್ತೆ. ಎಲ್ಲ ಇಕ್ವೇಷನ್ಸ್ನ ಬರ್ಕೊಂಡು ಒಂದು ಸ್ಮಾಲ್ ಪೀಸ್ ಆಫ್ ಪೇಪರ್ ಮೇಲೆ ಇಕ್ವೇಷನ್ಸ್ ಬರ್ಕೊಂಡು ನಿಮ್ಮ ಬಾತ್ರೂಮ್ ಮಿರರ್ ಪಕ್ಕ ಅಂಟಿಸ್ಕೋಬೇಡಿ, ಅಥವಾ ನಿಮ್ಮ ಕಬೋರ್ಡ್ ಗೋಡೆ ಮೇಲೆ ಅಂಟಿಸ್ಕೋಬೇಡಿ. ಅಥವಾ ನೀವು ಅಷ್ಟು ಜಾಗ ಇಲ್ಲ, ನಮ್ಮ ಮನೇಲಿ ಕಬೋರ್ಡೇ ಇಲ್ಲ, ಬಾತ್ರೂಮ್ಗೆ ನನ್ನ ಸೆಪ್ರೇಟ್ ಬಾತ್ರೂಮ್ ಇಲ್ಲ, ಇಟ್ಸ್ ಓಕೆ. ನೀವು ಎಲ್ಲೋ ಒಂದು ಕಡೆ ಮಲ್ಕೋತೀರ ಅಲ್ವಾ, ನಿಮ್ಮ ಪಕ್ಕದಲ್ಲಿ ಒಂದು ಗೋಡೆ ಇರುತ್ತಲ್ವಾ, ಆ ಗೋಡೆ ಮೇಲೆ ಅಂಟಿಸ್ಕೋಬಿಡಿ. ಅಂದರೆ ಮಕ್ಕಳ ಸೂತ್ರಗಳು, ಸಮೀಕರಣಗಳು, ಲೋಹಗಳು ಮತ್ತು ಅಲೋಹಗಳಲ್ಲಿ ಸಮೀಕರಣಗಳು ಎಷ್ಟೊಂದಿದೆ. ಲೋಹ ಆಮ್ಲದ ಒಟ್ಟಿಗೆ ಪ್ರತಿಕ್ರಿಯೆಯನ್ನು ನಡೆಸಿ ಲವಣ ಹಾಗೂ ಹೈಡ್ರೋಜನ್ ಅನಿಲನ ನೀಡುತ್ತೆ. ಇದು ಒಂದು ಸಮೀಕರಣ ಅಲ್ವಾ. ಈ ರೀತಿ ಎಷ್ಟೊಂದು ಸಮೀಕರಣಗಳಿರ್ಬೋದು, ಭೌತಶಾಸ್ತ್ರದಲ್ಲಿ ಸೂತ್ರಗಳಿರ್ಬೋದು. ಇದನ್ನೆಲ್ಲ ಒಂದು ಹಾಳೆಯ ಮೇಲೆ ಬರೆದಿಟ್ಕೊಂಡು, ಅದು ನೀವು ಎಲ್ಲಿ ಮಲ್ಕೋತೀರ ಅಲ್ವಾ ಮಕ್ಕಳ, ಅಥವಾ ಯಾವುದೋ ಒಂದು ಕಬೋರ್ಡ್ ಇರ್ಬೋದು, ಅಥವಾ ನೀವು ನಿಮ್ಮ ಬಾತ್ರೂಮ್ನಲ್ಲಿರುವಂತಹ ಮಿರರ್ ಇರ್ಬೋದು, ಅದರ ಪಕ್ಕ ಅಂಟಿಸ್ಕೊಳ್ಳಿ. ನೀವು ಎದ್ದಾಗೆಲ್ಲ ಆ ಫಾರ್ಮುಲಾಸ್ನ ನೋಡಬೇಕು. ಆಗ ಈಸಿ ಆಗುತ್ತೆ, ರೀಕಾಲ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಆಯಿತಾ? ಸೊ ದಿಸ್ ಇಸ್ ಸಮಥಿಂಗ್ ಯು ಶುಡ್ ಪ್ರಾಕ್ಟಿಸ್. ನಿಮಗೆ ಔಟ್ ಆಫ್ ಔಟ್ ಬೇಕು ಅಂದರೆ ಈ ಪ್ರಾಕ್ಟೀಸ್ನ ದಯವಿಟ್ಟು ಬೆಳೆಸ್ಕೊಳ್ಳಿ. ರೀಲ್ನ ಸ್ಕ್ರೋಲ್ ಮಾಡಬೇಕು ಅನ್ಸ್ಬೋದು, TV ನೋಡಬೇಕು ಅನ್ಸ್ಬೋದು. ಈ ರೀತಿ ಅರ್ಜಸ್ ಎಲ್ಲ ಬಂದಾಗ, ಈ ರೀತಿ ಮಾಡಬೇಕು ಎಲ್ಲ ಅನಿಸಿದಾಗ, ಜಸ್ಟ್ ಲುಕ್ ಅಟ್ ದಟ್, ಸ್ಪೆಂಡ್ 5 minutes. ನೀವು ಅನ್ಸಿರುವಂಥ ನಾಲೆಡ್ಜ್ನ ರಿವೈಸ್ ಮಾಡ್ಕೊಳ್ಳೋಕ್ಕೆ ಒಂದು 5-10 minutes ಸ್ಪೆಂಡ್ ಮಾಡಿ. ಓಕೆನಾ? ಓಕೆ, ನೆಕ್ಸ್ಟ್, ದಿಸ್ ಇಸ್ ಆಲ್ ಬಿಫೋರ್ ದ ಎಕ್ಸಾಮ್. ಆಯಿತಾ? ಡ್ಯೂರಿಂಗ್ ದ ಎಕ್ಸಾಮ್ ಏನು ಮಾಡಬೇಕು ನೀವು? ಇದು FA ಟೆಸ್ಟ್ ಆಗಿರಲಿ, ಬೋರ್ಡ್ ಎಕ್ಸಾಮ್ ಆಗಿರಲಿ, ಯು ಶುಡ್ ಪೇ ಅಟೆನ್ಷನ್ ಟು ದಿಸ್. ಆಯಿತಾ? ಏನಿದು, ಆನ್ಸರ್ ಬರೆಯುವಾಗ ಕೀವರ್ಡ್ಸ್ ಏನಿದೆ ಹೈಲೈಟ್ ಮಾಡಬೇಕು. ಓಕೆ, ನೀವು ಫುಲ್ ಕ್ಲೀನಾಗಿ ಬರೆದು ಎಲ್ಲ ನೀಟಾಗಿ ಬರೆದು ಡಾವಿಂಚಿ ಥರ ಅದಕ್ಕೆ ಸುಂದರವಾಗಿ ಚಿತ್ರ ಬಿಡಿಸ್ಬೇಕು ಅಂತ ಇಲ್ಲ. ನೀವೇನು ಆನ್ಸರ್ ಬರೆದಿರ್ತೀರೋ ಅರ್ಥ ಆಗೋಂಗೆ ಬರೀರಿ. ಓಕೆ, ಫುಲ್ ಕ್ಯಾಲಿಗ್ರಫಿಯಲ್ಲಿ ಆನ್ಸರ್ ಬರಿಬೇಕು ಅನ್ನೋ ನೆಸೆಸಿಟಿ ಇಲ್ಲ, ಅರ್ಥ ಆಗೋಂಗೆ ಬರೀರಿ. ಹಾಗೂ ಅದರಲ್ಲಿ ಇಂಪಾರ್ಟೆಂಟ್ ವರ್ಡ್ಸ್ ಏನಿದೆ ಅದನ್ನು ಅಂಡರ್ಲೈನ್ ಮಾಡಿ.
ಓಕೆ, ಇಂಪಾರ್ಟೆಂಟ್ ವರ್ಡ್ಸ್ ಇರ್ಬೋದು, ಇಂಪಾರ್ಟೆಂಟ್ ಏನು ಫಾರ್ಮುಲಾಸ್ ಇರ್ಬೋದು, ಏನೇ ಇದ್ರೂ ಅದನ್ನು ಅಂಡರ್ಲೈನ್ ಮಾಡಬೇಕು ಆಯಿತಾ. ಮುಖ್ಯವಾದ ಪದಗಳಿರುತ್ತೆ, ಒಂದು ಉತ್ತರದಲ್ಲಿ ಮುಖ್ಯವಾದ ಪದಗಳಿರುತ್ತೆ, ಅದನ್ನು ನೀವು ಏನು ಅದರ ಕೆಳಗೆ ಗೀಟ್ ಹಾಕಬೇಕು ಆಯಿತಾ ಮಕ್ಕಳೇ, ನೀಟಾಗಿ. ಇದು ಮುಖ್ಯವಾದ ಒಂದು ಭಾಗ ಉತ್ತರದ್ದು ಅಂತ ಏನು ಮೌಲ್ಯಮಾಪನ ಮಾಡೋರಿಗೆ ಗೊತ್ತಾಗಬೇಕು. ಓಕೆನಾ. ಓಕೆ, ನೆಕ್ಸ್ಟು ರೈಟ್ ಆ್ಯಂಡ್ ಪಾಯಿಂಟ್ಸ್ ಆಫ್ ಪ್ಯಾರಾಗ್ರಾಫ್ಸ್. ಎಷ್ಟೊಂದು ಸತಿ ಕೇಳಿರ್ತೀರಾ ಮ್ಯಾಮ್ ಪಾಯಿಂಟ್ಸಲ್ಲಿ ಬರಿಬೇಕಾ ಪ್ಯಾರಾಸಲ್ಲಿ ಬರಿಬೇಕಾ ಅಂತ ಕೇಳ್ತೀರಾ. ಪಾಯಿಂಟ್ಸ್ ಆದರೂ ಬರೀರಿ, ಪ್ಯಾರಾಗ್ರಾಫ್ಸ್ ಆದರೂ ಬರೀರಿ, ನೀಟಾಗಿ ಬರಿಬೇಕು. ಏನು ಬರ್ತಿದ್ದೀನಿ, ಕೀಪ್ ಯುವರ್ ಆನ್ಸರ್ಸ್ ಕ್ಲೀನ್ ಆ್ಯಂಡ್ ಆರ್ಗನೈಸ್ಡ್. ಓಕೆನಾ, ಕೀಪ್ ಯುವರ್ ಆನ್ಸರ್ಸ್ ಕ್ಲೀನ್ ಆ್ಯಂಡ್ ಆರ್ಗನೈಸ್ಡ್. ಈಗ ಪ್ಯಾರಾಗ್ರಾಫ್ಸಲ್ಲಿ ಬರಿತೀರಾ, ಕನ್ನಡದಲ್ಲಿ ಹೇಳ್ಬೋಣ ಆ್ಯಕ್ಚುಲಿ, ಪಾಯಿಂಟ್ಗಳಲ್ಲಾದರೂ ಬರಿಬೋದು, ಪ್ಯಾರಾಗ್ರಾಫ್ಗಳಲ್ಲಾದರೂ ಬರಿಬೋದು ಮಕ್ಕಳೇ. ನೀವು ಉತ್ತರನ ಏನಾಗಿ ಇಡಬೇಕು, ಸ್ವಚ್ಛವಾಗಿಡಬೇಕು, ವ್ಯವಸ್ಥಿತವಾಗಿ ಉತ್ತರನ ಬರಿಬೇಕು ಆಯಿತಾ. ಉದಾಹರಣೆಗೆ ನಿಮಗೆ ಕೇಳಬಹುದು ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸಲ್ಲಿ ಕೇಳ್ಬೋದು. ಐ ಥಿಂಕ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸಲ್ಲಿ ಕೇಳ್ಬೋದು. ಇಟ್ಸ್ ಅ ಕ್ವೆಶನ್ ಫ್ರಮ್ ಇಟ್. ಏನು ನಮ್ಮ ನೈಟ್ರಿಕ್ ಆ್ಯಸಿಡ್ ಏನಿದೆ ಇದರೊಟ್ಟಿಗೆ ಮೆಟಲ್ಸ್ ರಿಯಾಕ್ಟ್ ಮಾಡಿದಾಗ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗಲ್ಲ, ಯಾಕೆ ಅಂತ ಕೇಳ್ತಾರೆ ಆಯಿತಾ. ಆಗ ನೀವೇನು ಬರೀತೀರಾ, ಗುಜ್ಜು 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 ಅಂತ ಬರೆದ್ಬಿಟ್ಟು ಎಲ್ಲ ಬಿಸಾಡಬಾರ್ದು ಆಯಿತಾ. ನೀವು ಫಸ್ಟ್ ಬರಿಬೇಕು ಮೆಟಲ್ಸ್ ನೈಟ್ರಿಕ್ ಆ್ಯಸಿಡ್ ಒಟ್ಟಿಗೆ ರಿಯಾಕ್ಟ್, ಒನ್ ಪಾಯಿಂಟಲ್ಲಿ ಒಂದು ಪ್ಯಾರಾಗ್ರಾಫೇ ಬರೆದ್ರೂ ಈ ರೀತಿ ಬರೀಬೇಕು, ಮೆಟಲ್ಸ್ ನೈಟ್ರಿಕ್ ಆ್ಯಸಿಡ್ ಒಟ್ಟಿಗೆ ರಿಯಾಕ್ಟ್ ಮಾಡಿದಾಗ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗತ್ತೆ ಅಂತ ಒಂದು ಲೈನಲ್ಲಿ ಬರೀತೀರಾ. ನೆಕ್ಸ್ಟ್ ಲೈನಲ್ಲಿ ಬಟ್ ನೈಟ್ರಿಕ್ ಆ್ಯಸಿಡ್ ಇಸ್ ಅ ಗುಡ್ ಆಕ್ಸಿಡೈಸಿಂಗ್ ಏಜೆಂಟ್. ನೈಟ್ರಿಕ್ ಆ್ಯಸಿಡ್ ಇಸ್ ಅ ಗುಡ್ ಆಕ್ಸಿಡೈಸಿಂಗ್ ಏಜೆಂಟ್ ಆ್ಯಂಡ್ ರಿಲೀಸ್ ಆಗ್ತಿರುವಂತಹ ಹೈಡ್ರೋಜನ್ ನೈಟ್ರಿಕ್ ಆ್ಯಸಿಡಿಂದ ವಾಟರ್ ಆಗಿ ಕನ್ವರ್ಟ್ ಆಗಿಬಿಡತ್ತೆ ಆ್ಯಂಡ್ ನೈಟ್ರಿಕ್ ಆ್ಯಸಿಡ್ ಇಟ್ ಸೆಲ್ಫ್ ಆಕ್ಸೈಡ್ಸ್ ಆಗಿ ಕನ್ವರ್ಟ್ ಆಗತ್ತೆ. ಇದಕ್ಕೋಸ್ಕರ ಹೈಡ್ರೋಜನ್ ಗ್ಯಾಸ್ ರೀತಿಯಲ್ಲಿ ರಿಲೀಸ್ ಆಗೋದಿಲ್ಲ. ಈ ರೀತಿ ಪ್ಯಾರಾಲ್ ಬರೋದ್ರೂ ಸೆಂಟೆನ್ಸ್ ವೈಸ್ ಕ್ಲೀನಾಗಿ ಬರಿಬೇಕು. ಏನೋ ಎಲ್ಲ ಮಸಾಲೆ ಹಾಕ್ಬಿಟ್ಟು ಆ ಕಡೆ ಈ ಕಡೆ ಏನೇನೋ ಮಾತಾಡ್ಕೊಂಡು ಬರಿಬಾರ್ದು. ಓಕೆನಾ. ಸೊ ಒಂದು ಪ್ರಶ್ನೆ ಇರುತ್ತೆ ನಿಮ್ಮ ಲೋಹಗಳು ಅಲೋಹಗಳು ಅಧ್ಯಾಯದ ಮಕ್ಕಳೇ. ನೈಟ್ರಿಕ್ ಆಮ್ಲ ಏನಿದೆ ಇದು ಲೋಹದ ಒಟ್ಟಿಗೆ ಕ್ರಿಯೆನ ನಡೆಸಿದಾಗ ಹೈಡ್ರೋಜನ್ ಅನಿಲನ ಬಿಡುಗಡೆ ಮಾಡೋದಿಲ್ಲ, ಕಾರಣ ಏನು ಅಂತ ಕೇಳ್ತಾರೆ. ಅದನ್ನು ನೀವು ಪ್ಯಾರಾ ಆಗಾದರೂ ಬರಿಬೋದು, ಪಾಯಿಂಟ್ ಆಗಾದರೂ ಬರಿಬೋದು. ಕ್ಲೀನಾಗಿ ಹೇಗೆ ಉತ್ತರನ ಬರಿತೀರಾ, ನೈಟ್ರಿಕ್ ಆಮ್ಲ ಏನಿದೆ ಇದು ಲೋಹದ ಒಟ್ಟಿಗೆ ಕ್ರಿಯೆನ ನಡೆಸಿದಾಗ ಹೈಡ್ರೋಜನ್ ಬಿಡುಗಡೆ ಆಗುತ್ತೆ, ಆದರೆ ನೈಟ್ರಿಕ್ ಆಮ್ಲ ಒಂದು ಉತ್ತಮ ಉತ್ಕರ್ಷಣಕಾರಿಯಾಗಿರುತ್ತೆ. ಸೊ ಅದು ಹೈಡ್ರೋಜನ್ ಏನಿದೆ ಅದನ್ನು ನೀರಾಗಿ ಪರಿವರ್ತನೆ ಮಾಡಿಬಿಡುತ್ತೆ, ಆಮ್ಲಜನಕನ ಸೇರಿಸಿ ನೀರಾಗಿ ಪರಿವರ್ತನೆ ಮಾಡುತ್ತೆ, ಹಾಗೂ ತಾನೇ ಆಕ್ಸೈಡ್ಗಳಾಗಿ ಪರಿವರ್ತನೆ ಆಗಿಬಿಡುತ್ತೆ. ನೈಟ್ರಿಕ್ ಆಸಿಡಲ್ಲೇ ಅಪಕರ್ಷಣೆ ಆಗುತ್ತೆ, ಅದು ಆಕ್ಸೈಡ್ ಆಗಿ ಪರಿವರ್ತನೆ ಆಗುತ್ತೆ. ಅದರಿಂದ ಹೈಡ್ರೋಜನ್ ಏನಿದೆ ಅನಿಲದ ರೂಪದಲ್ಲಿ ಬಿಡುಗಡೆ ಆಗೋದಿಲ್ಲ. ಈ ರೀತಿ ಸರಿಯಾಗಿ ನೀವು ಉತ್ತರನ ಏನು ಕ್ಲೀನಾಗಿ ವ್ಯವಸ್ಥಿತವಾಗಿ ಬರಿಬೇಕು ಆಯಿತಾ. ಪಾಯಿಂಟಲ್ಲಾದರೂ ಬರಿಬೋದು, ಪ್ಯಾರಾಗ್ರಾಫಲ್ಲಾದರೂ ಬರಿಬೋದು, ಆರ್ಗನೈಸ್ಡ್ ಆ್ಯಂಡ್ ನೀಟಾಗಿ ಇರಬೇಕು. ಓಕೆ, ನೆಕ್ಸ್ಟ್ ಸ್ಟಾರ್ಟ್ ನ್ಯೂ ಸೆಕ್ಷನ್ ಫ್ರಮ್ ನ್ಯೂ ಪೇಜ್. ಸೊ ನಿಮ್ಮ ಸೈನ್ಸ್ ಪೇಪರಲ್ಲಿ 3 ಪಾರ್ಟ್ಸ್ ಇರುತ್ತೆ, ಫಿಸಿಕ್ಸ್ ಇರುತ್ತೆ, ಕೆಮಿಸ್ಟ್ರಿ ಇರುತ್ತೆ, ಲಾಸ್ಟು ಪಾರ್ಟ್ ಸಿ ಬಯಾಲಜಿ ಇರುತ್ತೆ. ಪಾರ್ಟ್ ಸಿ ಬಯಾಲಜಿ ಇರುತ್ತೆ. ಸೊ ನೀವು ಒಂದು ಪೇಜು ನಿಮ್ಮ ಆನ್ಸರ್ ಶೀಟ್ ಹೀಗಿರತ್ತಾ ಆನ್ಸರ್ ಶೀಟು. ಇಲ್ಲೆಲ್ಲೋ ಫಿಸಿಕ್ಸ್ನ ಮುಗಿಸಿದ್ರಿ ಅಂದ್ಕೊಳ್ಳಿ, ಇಲ್ಲೇ ಕೆಮಿಸ್ಟ್ರಿನ ಸ್ಟಾರ್ಟ್ ಮಾಡಬಾರ್ದು. ಓಕೆ, ಕೆಮಿಸ್ಟ್ರಿನ ನೆಕ್ಸ್ಟ್ ಪಾರ್ಟ್ ಬಿ ಕೆಮಿಸ್ಟ್ರಿ ಅಂತ ಬರೆದ್ಬಿಟ್ಟು ನೆಕ್ಸ್ಟ್ ಶೀಟಲ್ಲಿ ಸ್ಟಾರ್ಟ್ ಮಾಡಿದ್ರೆ ಬೆಸ್ಟ್. ಓಕೆನಾ, ಟೀಚರಿಗೆ ಗೊತ್ತಾಗುತ್ತೆ ಓ ಈ ಮಗು ತುಂಬ ಆರ್ಗನೈಸ್ಡ್ ಇದೆ ಅಂತ. ದಟ್ ವಿಲ್ ಆ್ಯಡ್ ಅವ್ರಿಗೆ ಮಾರ್ಕ್ಸ್ ಕೊಡುವಂಥ ಎಬಿಲಿಟಿ ಜಾಸ್ತಿ ಆಗುತ್ತೆ ಆಗಾಯ್ತಾ. ಸೊ ಇಲ್ಲೆಲ್ಲೋ ಭೌತಶಾಸ್ತ್ರನ ಮುಗಿಸಿದ್ರೆ ಮಕ್ಕಳೇ, ಈ ಹಾಳೆಯಲ್ಲೆಲ್ಲೋ ಭೌತಶಾಸ್ತ್ರನ ಮುಗಿಸಿದ್ರೆ ಅದೇ ಹಾಳೆಯಲ್ಲಿ ರಸಾಯನಶಾಸ್ತ್ರನ ಶುರು ಮಾಡ್ಕೋಬೇಡಿ. ರಸಾಯನಶಾಸ್ತ್ರನ ವಿಭಾಗ ಬಿ ವಿಭಾಗ 2 ಅಂತ ಬರೆದ್ಬಿಟ್ಟು ಹೊಸ ಹಾಳೆಯಲ್ಲಿ ನೀವು ಶುರು ಮಾಡಿಕೊಂಡ್ರೆ ಉತ್ತಮ ಆಯಿತಾ. ಉತ್ತರ ಬರೆಯೋದು ಶುರು ಮಾಡಿಕೊಂಡ್ರೆ ಉತ್ತಮ. ಓಕೆ, ಎಸ್. ನೆಕ್ಸ್ಟು ಗಿವ್ ಹೆಡರ್ಸ್ ಟು ಡಯಾಗ್ರಾಮ್ಸ್ ಆ್ಯಂಡ್ ಲೇಬಲ್ ಕರೆಕ್ಟ್ಲಿ. ಸೊ ಡಯಾಗ್ರಾಮ್ಸ್ ಎಲ್ಲ ಬರಿಬೇಕಾದ್ರೆ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸಲ್ಲಿ ಸ್ಟೀಮ್ ಆ್ಯಂಡ್ ಮೆಟಲಿನ ರಿಯಾಕ್ಷನ್ ಡಯಾಗ್ರಾಮ್ ಬರೆದಾಗ ಆ್ಯಕ್ಷನ್ ಆಫ್ ಸ್ಟೀಮ್ ಆನ್ ಮೆಟಲ್ ಅಂತ ಹೆಡ್ಡಿಂಗ್ ಕೊಡಬೇಕು. ಫಸ್ಟ್ ಆಫ್ ಆಲ್ ಕರೆಕ್ಟ್ ಕ್ವೆಶನ್ ನಂಬರ್ ಬರಿಬೇಕು. ಕರೆಕ್ಟ್ ಕ್ವೆಶನ್ ನಂಬರ್ ಬರೆದು ಆ್ಯಕ್ಷನ್ ಆಫ್ ಸ್ಟೀಮ್ ಆನ್ ಮೆಟಲ್ ಅಂತ ಸರಿಯಾಗಿ ಹೆಡ್ಡಿಂಗ್ ಕೊಟ್ಟು ಅವರು ಜಿಂಕ್ ಗ್ರ್ಯಾನ್ಯೂಲ್ಸ್ನ ಐಡೆಂಟಿಫೈ ಮಾಡೋಕ್ಕೆ ಕೇಳಿರ್ಬೋದು ಆಯಿತಾ. ಆಗ ಡಯಾಗ್ರಾಮ್ನ ಬರೆದ್ಬಿಟ್ಟು ಜಿಂಕ್ ಗ್ರ್ಯಾನ್ಯೂಲ್ಸ್ ಏನಿದೆ ಅದನ್ನು ಸರಿಯಾಗಿ ಕೆಳಗಡೆಗೆ ಲೇಬಲ್ ಮಾಡಬೇಡಿ, ಆದಷ್ಟು ರೈಟ್ ಸೈಡಿಗೆ ಲೇಬಲ್ ಹಾಕಿ. ಓಕೆ, ರೈಟ್ ಸೈಡಿಗೆ ಜಿಂಕ್ ಗ್ರ್ಯಾನ್ಯೂಲ್ಸ್ನ ಲೇಬಲ್ ಮಾಡಬೇಕು.
ಓಕೆನಾ. ನಿಮ್ಮ ರೈಟ್ ಸೈಡಿಗೆ ಜಿಂಕ್ ಗ್ರಾನ್ಯೂಲ್ ವಾಟ್ ಎವರ್ ಲೇಬ್ಲಿಂಗ್ ಕೇಳಿದ್ರೆ ರೈಟ್ ಸೈಡಿಗೆ ಮಾಡಬೇಕು, ಹೆಡ್ಡಿಂಗ್ ಬರಿಬೇಕು. ಓಕೆನಾ. ರೇಖಾಚಿತ್ರಗಳ ಪ್ರಶ್ನೆ ಬಂದಾಗ ನೀವು ಹೆಡ್ಡಿಂಗ್ ಕೊಡಬೇಕು. ಅದಕ್ಕೆ ಆ ಗುರುತಿಸುವಿಕೆ ಏನಿದೆ, ಯಾವುದಿದು ಡಯಾಗ್ರಾಮ್ ರೇಖಾಚಿತ್ರ ಯಾವುದು ಅಂತ ತೋರಿಸ್ಲಿಕ್ಕೆ ಸರಿಯಾದ ಪ್ರಶ್ನೆಯ ಸಂಖ್ಯೆ ಬರೆದ್ಬಿಟ್ಟು ಏನು ಹೆಸರು ಬರಿಬೇಕು, ಆ ರೇಖಾಚಿತ್ರದ ಹೆಸರನ್ನ ಮೇಲೆ ಬರಿಬೇಕು. ರೇಖಾಚಿತ್ರ ಬಿಡಿಸಿದ ಮೇಲೆ ಗುರುತಿಸುವಿಕೆ ಕೇಳಿರ್ತಾರೆ ಅಲ್ವಾ, ಆ ಗುರುತಿಸುವಿಕೆನ ನಿಮ್ಮ ಬಲಭಾಗದಲ್ಲಿ ಬರಿಬೇಕು. ಓಕೆನಾ. ಆದಷ್ಟು ಬಲಭಾಗಕ್ಕೆ ಗುರುತಿಸುವಿಕೆ ಇಟ್ಟರೆ ಬೆಟರ್ ಇರುತ್ತೆ. ಓಕೆನಾ. ಕರೆಕ್ಟ್ ಆದ ಕ್ವೆಶನ್ ನಂಬರ್ಸ್ ಹಾಕಬೇಕು. ಯಾವುದೋ ಕ್ವೆಶನ್ ಬರೆದ್ಬಿಟ್ಟು ನಂಬರ್ ಬರೆದ್ಬಿಟ್ಟು ಯಾವುದೋ ಆನ್ಸರ್ ಬರೆಯೋದಲ್ಲ. ದಯವಿಟ್ಟು ಪ್ರಶ್ನೆಯ ಸಂಖ್ಯೆನ ಸರಿಯಾಗಿ ಹಾಕಬೇಕು. ಓಕೆನಾ ಮಕ್ಕಳ. ಡ್ಯೂರಿಂಗ್ ದ ಎಕ್ಸಾಮ್ ಇನ್ನೇನಿದೆ, ರೈಟ್ ದ ಕರೆಕ್ಟ್ ಕ್ವೆಶನ್ ನಂಬರ್, ಕರೆಕ್ಟ್ ಸೆಕ್ಷನ್ ನಂಬರ್. ಫಿಸಿಕ್ಸ್ ಫಸ್ಟ್ ಸೆಕ್ಷನ್, ಫಸ್ಟ್ ಕ್ವೆಶನ್ ಎ, ಸಬ್ ಕ್ವೆಶನ್, ಈ ರೀತಿ ಕರೆಕ್ಟಾಗಿ ಏನು ಸೆಕ್ಷನ್ ನಂಬರ್, ಕ್ವೆಶನ್ ನಂಬರ್, ಸಬ್ ಕ್ವೆಶನ್ ನಂಬರ್ ಎಲ್ಲ ಬರಿಬೇಕು. ಓಕೆನಾ. ವಿಭಾಗದ ಸಂಖ್ಯೆ ಆಗಿರ್ಬೋದು, ಪ್ರಶ್ನೆಯ ಸಂಖ್ಯೆ ಆಗಿರ್ಬೋದು, ಇದನ್ನೆಲ್ಲ ಸರಿಯಾಗಿ ಬರಿಬೇಕು. ತಪ್ಪಾಗಿ ಬರಿಬಾರ್ದು. ಗಮನ ಕೊಟ್ಟು ಸರಿಯಾಗಿ ಬರೀರಿ. ಸ್ಕಿಪ್ ಕ್ವೆಶನ್ಸ್ ಯು ಆರ್ ಕನ್ಫ್ಯೂಸ್ಡ್ ಅಬೌಟ್, ಆನ್ಸರ್ ದೆಮ್ ಆಫ್ಟರ್ ಆಲ್ ದ ನೋನ್ ಕ್ವೆಶನ್ಸ್. ಯಾವುದೋ ಒಂದು ಫಿಸಿಕ್ಸಲ್ಲಿ ಒಂದು ನ್ಯೂಮರಿಕಲಲ್ಲಿ ಸ್ಟಕ್ ಆಗಿಬಿಟ್ಟಿದ್ದೀರಾ, 2-3 ಮಿನಿಟ್ಸ್ ಮ್ಯಾಕ್ಸಿಮಮ್ ಸ್ಪೆಂಡ್ ಮಾಡಬೇಕು ಅದ್ರ ಮೇಲೆ, ಅಲ್ಲೇ ಕೂತ್ಕೊಂಡಿರಬಾರ್ದು. ನೆಕ್ಸ್ಟ್ ಕ್ವೆಶನ್ಗೆ ಜಂಪ್ ಆಗಿ ಎಲ್ಲ ಗೊತ್ತಿರೋ ಆನ್ಸರ್ಸ್ನೆಲ್ಲ ಬರೆದ ಮೇಲೆ ವಾಪಸ್ ಬಂದ್ಬಿಟ್ಟು ಈ ಕ್ವೆಶನ್ಗೆ ಏನು ಟೈಮ್ ಸ್ಪೆಂಡ್ ಮಾಡಿ. ಆಯಿತಾ. ಯಾವುದೋ ಒಂದು ಪ್ರಶ್ನೆಯಲ್ಲಿ ಗೊಂದಲ ಆಗ್ತಿದೆ ಅಂದರೆ ಅದೇ ಪ್ರಶ್ನೆ ಮೇಲೆ 10-15 ನಿಮಿಷ ಸ್ಪೆಂಡ್ ಮಾಡೋದಲ್ಲ ಮಕ್ಕಳ. ಮುಂದಿನ ಪ್ರಶ್ನೆಗೆ ಎಗ್ರಿ. ಮುಂದಿನ ಪ್ರಶ್ನೆಗೆ ಉತ್ತರ ಗೊತ್ತು, ಯಾವ್ಯಾವ ಪ್ರಶ್ನೆಗೆ ಉತ್ತರ ಗೊತ್ತು ಅದನ್ನೆಲ್ಲ ಬರೀರಿ. ಈ ಪ್ರಶ್ನೆಗೆ ಜಾಗ ಬಿಡಿ. ಓಕೆನಾ. ಲೆಟ್ಸ್ ಸೇ 11th ಕ್ವೆಶನ್ ಆನ್ಸರ್ ಮಾಡಿದ್ದೀನಾ, 12th ಕ್ವೆಶನ್ಗೆ ಆನ್ಸರ್ ಗೊತ್ತಿಲ್ಲ, ಸ್ಪೇಸ್ ಬಿಡಿ 12th ಕ್ವೆಶನ್ಗೆ. 13th ಕ್ವೆಶನಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಓಕೆನಾ. ಇದನ್ನು ದಯವಿಟ್ಟು ಪಾಲಿಸ್ಬೇಕು. ಆಮೇಲೆ ನೆನಪು ಬಂದರೆ, ಆನ್ಸರ್ ನೆನಪು ಬಂದರೆ ಇಲ್ಲಿ 12th ಕ್ವೆಶನ್ಗೆ ವಾಪಸ್ ಬಂದು ಆನ್ಸರ್ ಮಾಡಬೇಕು. ಆಯಿತಾ. 11ರ ಉತ್ತರ ಗೊತ್ತು, 13ರ ಉತ್ತರ ಗೊತ್ತು, 12ರ ಉತ್ತರ ಗೊತ್ತಿಲ್ಲ ಅಂದಾಗ ಜಾಗ ಬಿಡಿ. ನಿಮ್ಗೊಂದು ಅಂದಾಜು ಗೊತ್ತಿರುತ್ತೆ ಎಷ್ಟು ಜಾಗ ಬೇಕಾಗ್ಬೋದು ಅಂತ. ಅಷ್ಟು ಜಾಗ ಬಿಡಿ. 13ನ ಉತ್ತರ ಬರೆದು 14, 15 ಎಲ್ಲ ಉತ್ತರ ಬರೆದ ಮೇಲೆ ಕೊನೆಯಲ್ಲಿ ಎಲ್ಲ ಮುಗಿದ ಮೇಲೂ ಸಮಯ ಇದೆ ಅಂದರೆ 12ಕ್ಕೆ ವಾಪಸ್ ಬಂದು ಉತ್ತರನ ಬರೆಯೋಕ್ಕೆ ಪ್ರಯತ್ನ ಮಾಡಿ. ಗೊತ್ತಿಲ್ಲ ಅಂದರೆ ಉತ್ತರ ಪರವಾಗಿಲ್ಲ ಬಿಡಿ. ಓಕೆನಾ. ಆದಷ್ಟು ಪ್ರಯತ್ನ ಮಾಡಿ ಅಷ್ಟೇ. ಓಕೆ. ಯೂಸ್ ದ ಲಾಸ್ಟ್ 5-10 ಮಿನಿಟ್ಸ್ ಟು ರಿವೈಸ್ ಯುವರ್ ಆನ್ಸರ್ಸ್. ಆಯಿತಾ. ಕೊನೆಯಲ್ಲಿ ಉತ್ತರನೆಲ್ಲ ಬರೆದ ಮೇಲೆ ಒಂದು 5-10 ನಿಮಿಷ, ನಿಮ್ಮ ಟೆಸ್ಟ್ಗಳಲ್ಲಿ ಮೇ ಬಿ ಒಂದು 5 ನಿಮಿಷ ಮಾತ್ರ ಸಿಗ್ಬೋದೇನೋ, ಆದರೆ ನಿಮ್ಮ ಮೇನ್ ಎಕ್ಸಾಮಲ್ಲಿ 3 hours 15 minutes ಎಕ್ಸಾಮಲ್ಲಿ 15 minutes ಅಟ್ಲೀಸ್ಟ್ ಆರ್ 10 minutes ಅಟ್ಲೀಸ್ಟ್ ಏನು ಎಕ್ಸಾಮ್ನ ಲಾಸ್ಟ್ 10 minutes ಅಟ್ಲೀಸ್ಟ್ ನೀವು ರಿವೈಸ್ ಮಾಡೋಕ್ಕೆ ಸ್ಪೆಂಡ್ ಮಾಡಬೇಕು. ಓಕೆನಾ. ಆನ್ಸರ್ಸ್ ಎಲ್ಲ ಕರೆಕ್ಟಾಗಿ ಬರ್ದಿದ್ದೀನಾ, ಕ್ವೆಶನ್ ನಂಬರ್ಸ್ ಕರೆಕ್ಟಾಗಿ ಬರ್ದಿದ್ದೀನಾ, ಡಯಾಗ್ರಾಮ್ಸ್ ಲೇಬಲ್ ಮಾಡಿದ್ದೀನಾ, ಕ್ವೆಶನ್ ಪೇಪರಲ್ಲಿ ಯಾವುದಾದ್ರೂ ಕ್ವೆಶನ್ ಬಿಟ್ಬಿಟ್ಟಿದ್ದೀನಾ, ಎಲ್ಲದನ್ನು ಲಾಸ್ಟ್ 15 minutes ನೀವು ರಿವೈಸ್ ಮಾಡಬೇಕು. ಬೋರ್ಡ್ ಎಕ್ಸಾಮಲ್ಲಿ FA3 ಪೇಪರಲ್ಲಿ ಅಟ್ಲೀಸ್ಟ್ ಒಂದು 5 minutes ಆನ್ಸರ್ಸ್ನ ರಿವೈಸ್ ಮಾಡೋಕ್ಕೆ ಸ್ಪೆಂಡ್ ಮಾಡಬೇಕು. ಉತ್ತರಗಳನ್ನ ಪರಿಶೀಲನೆ ಮಾಡಲಿಕ್ಕೆ, ಪರಿಷ್ಕರಣೆ ಮಾಡಲಿಕ್ಕೆ ಕೊನೆಯ 5 ನಿಮಿಷ ಇನ್ನು ಟೆಸ್ಟ್ಗಳಲ್ಲಿ FAಗಳಲ್ಲಿ 5 ನಿಮಿಷ ಸ್ಪೆಂಡ್ ಮಾಡ್ಬೋದು. ನಿಮ್ಮ ಮಂಡಳಿ ಪರೀಕ್ಷೆಯಲ್ಲಿ 15 ನಿಮಿಷ ನೀವು ಕೂತ್ಕೊಂಡು ಉತ್ತರನ ಪರಿಷ್ಕರಿಸಬೇಕು. ಸರಿಯಾದ ಸಂಖ್ಯೆ ಬರ್ದಿದ್ದೀನ, ಎಲ್ಲ ಉತ್ತರಗಳನ್ನ ಬರ್ದಿದ್ದೀನ, ಎಲ್ಲ ವಿಭಾಗಗಳನ್ನ ನಾನು ಸರಿಯಾಗಿ ನೋಡ್ಕೊಂಡು ಬರ್ದಿದ್ದೀನ ಅಂತ ಪರಿಷ್ಕರಣೆ ಮಾಡಬೇಕು. ಓಕೆನಾ ಮಕ್ಕಳ. ಓಕೆ. ಸೊ ದಟ್ ವಾಸ್ ಮೇನ್ಲಿ ನಿಮ್ಮ ಬಿಫೋರ್ ದ ಎಕ್ಸಾಮ್ ಟಿಪ್ಸ್, ಡ್ಯೂರಿಂಗ್ ದ ಎಕ್ಸಾಮ್ ಟಿಪ್ಸ್ ಆಗಿರುತ್ತೆ. ಆಫ್ಟರ್ ದ ಎಕ್ಸಾಮ್ ಒಂದೇ ಟಿಪ್ ಹೇಳೋದು ನಾನು ನಿಮಗೆ, ಎಕ್ಸಾಮ್ ಬಂದಿದ್ದೀರಾ ಅಲ್ವಾ, ಇನ್ನು ನೀವು ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು, ನೆಕ್ಸ್ಟ್ ಸ್ಟೆಪ್ ಬಗ್ಗೆ ಯೋಚನೆ ಮಾಡಬಾರ್ದು. ಮುಗ್ದೋಯ್ತು. ನೀವು ಎಕ್ಸಾಮ್ ಬಂದಮೇಲೆ ಫ್ರೆಂಡಿಗೆ ಹೋಗ್ಬಿಟ್ಟು ಈ ಕ್ವೆಶನ್ದ ಆನ್ಸರ್ ಏನು, ಆ ಕ್ವೆಶನ್ದ ಆನ್ಸರ್, ನೀವು ಎಷ್ಟೇ ಮಾತಾಡಿದ್ರು ಅನ್ಲೆಸ್ ಆ್ಯಂಡ್ ಅಂಟಿಲ್ ಯು ಆರ್ ಪ್ಲಾನಿಂಗ್ ಟು ಗೋ ಟು ದ ಏನು ಇನ್ವಿಜಿಲೇಟರ್, ಸ್ಟೀಲ್ ಪೇಪರ್, ರೈಟ್ ದ ಆನ್ಸರ್ಸ್ ಅಗೇನ್, ನೀವೇನು ಮಾಡೋಕ್ಕೆ ಆಗಲ್ಲ. ಓಕೆ. ಸೊ ಎಕ್ಸಾಮ್ ಬಂದಮೇಲೆ, ಪರೀಕ್ಷೆ ಮುಗಿದ ನಂತರ ನೀವು ಅದ್ರ ಬಗ್ಗೆ ಚರ್ಚೆ ಮಾಡದೇ ಇರೋದು ಆದಷ್ಟು ಉತ್ತಮ. ಯಾಕಂದರೆ ಮಾಡಿ ಚರ್ಚೆ ನಿಮಗೆ ಅಷ್ಟೊಂದು ಅನಿಸ್ತಿದೆ ಅಂದರೆ ಗೋ ಅಹೆಡ್ ಆ್ಯಂಡ್ ಡೂ ಇಟ್. ಬಿಕಾಸ್ ಹ್ಯೂಮನ್ ನೇಚರೇ ಅದು, ಕ್ಯೂರಿಯಸ್ ಆಗಿರ್ತೀವಿ. ಬಟ್ ಅದರಿಂದ ಏನು ಪ್ರಯೋಜನ ಇಲ್ಲ. ಬಿಕಾಸ್ ನೀವು ಆನ್ಸರ್ ನೀವು ತಪ್ಪು ಬರೆದು ಬಂದಿದ್ದೀರಾ, ಆಮೇಲೆ ಗೊತ್ತಾಯಿತು ಸರಿಯಾದ ಉತ್ತರ ಬೇರೆ ಅಂತ ಗೊತ್ತಾದ ಮೇಲೂ ಯು ಕಾಂಟ್ ಡೂ ಎನಿಥಿಂಗ್ ಅಬೌಟ್ ಇಟ್. ಸೊ ಬಿಟ್ಬಿಡಿ, ಅಲ್ಲಿಗೆ ನೆಕ್ಸ್ಟ್ ಎಕ್ಸಾಮ್ ಮೇಲೆ ಫೋಕಸ್ ಮಾಡಲಿಕ್ಕೆ ಶುರು ಮಾಡಿ. ಆಯಿತಾ. ಈವನ್ ಬೋರ್ಡ್ ಎಕ್ಸಾಮಲ್ಲಿ ಕೂಡ ಹಂಗೆ ಅನ್ಸಿದ್ರು ಎಕ್ಸಾಮ್ 2 ಬರುತ್ತೆ. ಎಕ್ಸಾಮ್ 3 ಹಂಗಂತ ಡೋಂಟ್ ಏನು ಎಕ್ಸಾಮ್ 2 ಅಲ್ಲಿ ನೋಡ್ಕೋತೀನಿ ಅಂತ ಬಿಡೋ ಹಾಗಿಲ್ಲ. ಎಕ್ಸಾಮ್ 1 ಅಲ್ಲಿ ನಿಮ್ಮ ಅಟ್ಮೋಸ್ಟ್ ಎಫರ್ಟ್ಸ್ ಹಾಕಿ.
ಆದರೂ ಲಾಸ್ಟ್ ಮೂಮೆಂಟಲ್ಲಿ ಆಗ್ತಿಲ್ಲ ಅಂದಾಗ ಐ ಮೀನ್ ತಪ್ಪಾದ ಉತ್ತರ ಬರೆದಿದ್ದೀನಿ, ಹಾಲಿಂದ ಆಚೆ ಬಂದಮೇಲೆ ಗೊತ್ತಾಯಿತು ಅಂದರೆ ಲೆಟ್ ಇಟ್ ಗೋ, ಫೋಕಸ್ ಆನ್ ದ ನೆಕ್ಸ್ಟ್ ಎಕ್ಸಾಮ್. ಓಕೆನಾ ಮಕ್ಕಳ? ಸೊ ದೀಸ್ ವರ್ ಮೈ ಲಾಸ್ಟ್ ಮಿನಿಟ್ ಟಿಪ್ಸ್ ನಿಮಗೆ ಎಕ್ಸಾಮ್ಗಳಿಗೋಸ್ಕರ. ಇದು ನಿಮ್ಮ FA ಹಾಗೂ ಬೋರ್ಡ್ ಎಕ್ಸಾಮ್ಸ್ಗೆ ಯುಟಿಲೈಸ್ ಆಗುತ್ತೆ. ಇದು ನಿಮಗೆ ಇಷ್ಟ ಆಯಿತು, ಈ ರೀತಿಯ ಇನ್ನೂ ಹೆಚ್ಚು ವಿಡಿಯೋ ಬೇಕು ಅಂದರೆ ದಯವಿಟ್ಟು ಕೆಳಗೆ ಹೋಗಿ ಲೈಕ್ ಬಟನ್ ಏನಿದೆ ಅದನ್ನು ಪ್ರೆಸ್ ಮಾಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಏನು ಕಾಮೆಂಟ್ ಕೂಡ ಮಾಡ್ಬೋದು. ಏನಂತ ಕಾಮೆಂಟ್ ಮಾಡ್ತೀರಾ? ಟಿಪ್ಸ್ ಅಂತ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಟಿಪ್ಸ್ ಅಂತ ಕಾಮೆಂಟ್ ಮಾಡಿ. ಓಕೆನಾ ಮಕ್ಕಳ? ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್. ಐಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.